ನಮಸ್ತೆ, ನಾನು ಮಂಜುನಾಥ್. ಇವತ್ತು ಡಿಯರ್ ಲೈಫ್ ನ ಹೆಲ್ತ್ ಸಪ್ಲಿಮೆಂಟ್ಸ್ ಅನ್ನ ಯೂಸ್ ಮಾಡಿ ಒಂದೊಳ್ಳೆ ಬೆಸ್ಟ್ ರಿಸಲ್ಟ್ ತಗೊಂಡಿದ್ದಾರೆ. ಬನ್ನಿ ಅವ್ರ ಬಗ್ಗೆನೇ ಅದರ ಅನುಭವನ ಕೇಳೋಣ. ಮೇಡಮ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಮಂಜುಳಾ. ಮಂಜುಳಾ ಅಂತ. ಯಾವ ಊರು ನಿಮ್ದು? ಆಡೂರು. ಆಡೂರು. ಅಂದ್ರೆ ನಿಮ್ಗೆ ಹೆಲ್ತ್ ನ ಸಮಸ್ಯೆ ಏನೆಲ್ಲ ಪ್ರಾಬ್ಲಮ್ ಎಲ್ಲ ಇತ್ತು ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ? ಫಸ್ಟ್ ಓಡಾಡಕ್ ಆಗ್ತಿರ್ಲಿಲ್ಲ, ಅದು ಕಣ್ಣಾಗ ಚಕ್ರ ಬಂದಂಗ ಆಗೋದು, ಊಟ ಮಾಡಕ್ ಆಗ್ತಿರ್ಲಿಲ್ಲ, ಅದು ಈ ತರ ಸಮಸ್ಯೆ ಆಗೋದು. ಎಷ್ಟು ವರ್ಷದಿಂದ ಈ ಸಮಸ್ಯೆ ಇತ್ತು ನಿಮ್ಗೆ? ಹಬ್ಬ ಬಂದೊಂದ್ 8 ವರ್ಷದಿಂದ ಇತ್ತು. 8 ವರ್ಷದಿಂದ? ಮೊದ್ಲೇ ಸಂದು ನೋವು ಅಂತ ಬರ್ತಿತ್ತು ಅಂತೆ, ಅದರಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಸಂದು ನೋವು ಅಂತ ಪ್ರಾಬ್ಲಮ್? ಜಾಯಿಂಟ್ ನೋವು ಬರೋದು. ಫುಲ್ ಜಾಯಿಂಟ್, ಇಡೀ ಬಾಡಿ? ಹಾ, ಜಾಯಿಂಟ್ ನೋವು ಬರೋದು. ಹೊತ್ತಿಗೆ ಸಿರ ಹೊಳ್ಳಕ್ ಆಗ್ತಾ ಇರ್ಲಿಲ್ಲ, ಅದು ಆ ತರ ನೋವು ಬರೋದು. ಕಸ ಪಸ ಏನೋ ಹೊಡಕ್ ಆಗ್ತಿರ್ಲಿಲ್ಲ, ಅದು ನೋವು, ಬೆನ್ನು ನೋವು ಬರೋದು. ಆಮೇಲೆ ಏನು ಹಿತ್ಲಾಗ ಒಂದ್ ಸ್ವಲ್ಪ ಹೋದ್ರೆ ನೋವು ಬರೋ, ಕಾಲೆಲ್ಲ ಕಿತ್ತಿಡಕ್ ಆಗ್ತಿರ್ಲ, ಅಷ್ಟು ಬಂಧನ ಆಗೋದು. ಅದರಿಂದ ನೋವೆಲ್ಲ ಜಾಸ್ತಿ ಆಗ್ತೈತಿ. ಅಂದ್ರೆ ನೋವು ಸಣ್ಣ ನೋವು ಒಟ್ಟಿಗೆ ನರ ಕೂಡ ನರ ಅನ್ಸುತ್ತೆ. ಬೆನ್ನು ಐ ಥಿಂಕ್ ಆಗ್ತೈತಿ ನಿಮ್ಗೆ? ಬೆನ್ನು ನೋವು ಬರೋದು. ಉಸಿರಾಡಕ್ ಆಗ್ತಿರ್ಲಿಲ್ಲ, ಹತ್ರ ಅಷ್ಟು ತ್ರಾಸ ಆಗೋದು, ಇದು ನೋವು ಬಂದ್ಬಿಡೋದು. ಅಂದ್ರೆ ಎಲ್ಲ ತೋರಿಸಿದ್ರಿ? ಮುಂಡ್ಗೋಡದ ತೋರ್ಸಿದಿರಿ, ಆಮೇಲೆ ಎಜಿ ಹಾಸ್ಪಿಟ್ಲ್ ತೋರ್ಸಿದ್ವಿ, ಮಂಗಳೂರು ಎಜಿ ಹಾಸ್ಪಿಟಲ್ ತೋರಿಸಿದ್ರಿ. ಆಮೇಲೆ ಹಾನಗಲ ತೋರ್ಸಿದ್ವಿ, ಹಾವೇರಿ ತೋರ್ಸಿದ್ವಿ. ತೋರ್ಸಿದ್ರು ಎಲ್ಲಿ ರಿಸಲ್ಟ್ ಸಿಗ್ಲಿಲ್ಲ. ಅಂದ್ರೆ ಇದೆಲ್ಲ ಎಷ್ಟು ತೋರಿಸ್ಲಿಕ್ಕೆ ಎಷ್ಟು ಹಣ ಖರ್ಚು ಮಾಡಿರ್ಬೋದು ನೀವು? ಅಂದ್ರೆ ಹೆಚ್ಚು ಕಡಿಮೆ ಅಂದ್ರೆ ಒಂದು 7 ಲಕ್ಷ. 7 ಖರ್ಚು ಮಾಡಿ ಆದ್ಮೇಲೆ ಕೂಡ ನಿಮ್ಗೆ ಏನು ಅಂದ್ರೆ ಹೇಗೆ ರಿಸಲ್ಟ್ ಏನ್ ಸಿಗ್ತದೆ ಅಥವಾ ನೆಕ್ಸ್ಟ್ ಹೇಗೆ ಹುಷಾರಾಗಿದ್ರ? ಸ್ವಲ್ಪ ಹುಷಾರಾಗಿದ್ದಿಲ್ಲ, ಅದ್ರ ಅಷ್ಟು ನೋವು, ಕಾಲ್ ಕಿತ್ತಿಡಕ್ ಆಗ್ತೈತೆ, ಅಷ್ಟು ನೋವು ಬರೋದ್ರಿ. ಒಂದ್ ಏನೇ ಕೆಲಸ ಮಾಡಕತ್ರ ನೋವು ಬಂದ್ಬಿಡೋದು. ಆ ನೋವ್ಗೆರ್ದ ಕೆಲಸ ಮಾಡ್ತಿಲ್ಲ ಅತ್ರಿ. ಹೊಸಲ ಬಿಟ್ಟು ಹೊರಗ ಹೋಗ್ತಿಲ್ಲ ಅತ್ರಿ ನಾನು, ಅಷ್ಟು ನಂಗ್ತಿದ್ದೀರಿ. ಅಂದ್ರೆ ನೋವು ಬರೋದು. ಆಮೇಲೆ 4-5 ತಿಂಗಳ ಸುಸ್ತಿಕ್ ಆಗಿದ್ದಿಲ್ಲ ನಾನು. ಇದನ್ನ ತಗೊಂಡ್ಮೇಲೆ ಸೊಲ್ಯೂಷನ್ ಕೊಟ್ಟಿದ್ದು ನಮ್ಮ ಜೀವಾಮೃತ ಮತ್ತೆ ಒಮೆಗಾ 3 ಇದನ್ನ ಯೂಸ್ ಮಾಡಿದ್ರಿ, ಹೌದಾ? ಎಷ್ಟು ತಿಂಗಳಿಂದ ಯೂಸ್ ಮಾಡ್ತಾ ಇದ್ರಿ ಈಗ? 2 ತಿಂಗಳಿಂದ. 2 ತಿಂಗಳ, ಇದು 3ನೇದು ಯೂಸ್ ಮಾಡ್ತಾ ಇದ್ರಿ. ಒಮೆಗಾ 3 ಕೂಡ ಯೂಸ್ ಮಾಡ್ತಾ ಇದ್ರಿ. ಹೆಂಗ್ ತಗೋತಿದ್ರಿ ಜೀವಾಮೃತ ಈಗ? ಬೆಳಗ್ಗೆ ತಗೋತಿದ್ದೆ, ಎದ್ದ ತಕ್ಷಣ ಬಿಸಿನೀರಲ್ಲಿ ತಗೋತಿದ್ದೆ. ಮತ್ತೆ ಸಾಯಂಕಾಲ ಬಿಸಿನೀರಲ್ಲೇ ತಗೊಂತಿದ್ದೆ. ಊಟಕ್ಕಿಂತ ಮೊದಲು ತಗೋತಿದ್ರಿ? ಊಟಕ್ಕಿಂತ ತಾಸು ಮುಂಚೆ ತಗೊಂತಿದ್ದೆ. ಮತ್ತೆ ನೆಕ್ಸ್ಟ್ ಒಮೆಗಾ 3 ನ ಊಟ ಆದ್ಮೇಲೆ ಒಂದು ತಗೋತಿದ್ರಿ ಡೈಲಿ, ಬೆಳಗ್ಗೆ ಮತ್ತೆ ಸಾಯಂಕಾಲ. ಇದನ್ನ ತಗೊಂಡಾದ್ಮೇಲೆ ಹೆಂಗೆ ನಿಮ್ಗೆ ಏನೆಲ್ಲ ಹುಷಾರಾಗಿದೆ ನಂಗೆ ಸ್ವಲ್ಪ ಹೇಳ್ಬೋದು ನೀವು? ಇದನ್ನ ತಗೊಂಡಾದ್ಮೇಲೆ ರೀ ತಿಂಗಳ ಕರೆಕ್ಟ್ ಚೆನ್ನಾಗಾಯ್ತು. ಬೆನ್ ಹೊಡೆತ ಕಡಿಮೆ ಆಯ್ತು. ಮುಂಚೆ ನಿಮ್ಗೇನು ಓಡಾಡ್ಲಿಕ್ಕೆ ಆಮೇಲೆ ಮೊಣಕಾಲೆಲ್ಲ ನೋವು ಬರೋವು. ಮೊಣಕಾಲು ನೋವು ಅಂದ್ರೆ ನಡೆಯಬೇಕಾದ್ರೆ ನಿಮ್ಗೆ ಮೊಣಕಾಲು ನೋವು ಬರ್ತಿತ್ತು, ಬಟ್ ಈಗ ಸೊಲ್ಯೂಷನ್ ಅದು. ಸೊಲ್ಯೂಷನ್ ಅದ್ರಿ. ಆಮೇಲೆ ಕುತ್ತಿಗೆ ಸಿರ ಹಿಂಗ್ ಹೊಳ್ಳಾಡಕ್ ಆಗ್ತಿಲ್ಲ, ಹಿಂಗೆ ಹಿಡ್ಕೊಂಡಿದ್ದೆ ರೀ ನಾನು. ಆಮೇಲೆ ಈಗೆಲ್ಲ ಲೂಸ್ ಆಗೈತೆ, ಅಂದ್ರೆ ಫುಲ್ ಆತರ ನೋವು ಬರ್ತಾ ಇತ್ತು. ನೋವು ಬರ್ತಾ ಇತ್ತು. ಓಕೆ, ಈಗ ಬೆನ್ನು ಹೇಗಿದೆ ನಿಮ್ದು? ಬೆನ್ನು ಏನಿಲ್ಲ, ನರ ಹೊಡೆದ ಏನ್ ಸಮಸ್ಯೆ ಇಲ್ಲ? ಏನಿಲ್ಲ. ಇವಾಗೆಲ್ಲ ಓಡಾಡ್ತೀರಿ ನೀವು? ಓಡಾಡ್ತೀವಿ. ಅಂದ್ರೆ ಈಗ ಈ ಸಂದು ನೋವು ಅಂತ ಅಂದ್ರಲ್ಲ, ಅದೇ ಹೇಗಿದೆ ಈಗ? ಸಣ್ಣ ನೋವು ಎಲ್ಲ ನೋವು ಕಡಿಮೆ, ನೋವೆಲ್ಲ ಕಡಿಮೆ ಆಗಿದೆ, ಪ್ರಾಬ್ಲಮ್ ಏನಿಲ್ಲ. ಬೇರೆ ಊರಿಗೆಲ್ಲ ಹೋಗ್ತಿದ್ದಿಲ್ಲ ಅಂತ ಈ ನೋವಿನ ಸಲುವಾಗಿ? ನೋವಿನ ಸಂಬಂಧ ಹೋಗ್ತಾ ಇರ್ಲಿಲ್ಲ. ಬಸ್ ಹತ್ಬೇಕಂದ್ರೆ ನಿಮ್ಗೆ ಬಸ್ ಹತ್ಲಿಕ್ಕೆ ಆಗ್ತಿದ್ದಿಲ್ಲ ಅಂತೆ? ಆಗ್ತಿಲ್ಲ ಅತ್ರಿ. ಅಂದ್ರೆ ಬಸ್ ಹತ್ಬೇಕಂದ್ರೆ ನಿಮ್ಗೆ ಬೇರೆಯವ್ರ ಸಪೋರ್ಟ್ ಬೇಕಿತ್ತು? ಬೇರೆಯವ್ರ ಸಪೋರ್ಟ್ ಬೇಕಾಗಿತ್ರಿ. ಮತ್ತೆ ಈಗ ಏನಿಲ್ಲ, ಒಬ್ಳ ಹತ್ತು ಒಬ್ಳ ಬರ್ತೀನಿ. ಇವಾಗ ಹೋಗ್ತೀರಿ ಬರ್ತೀರಿ, ಆರಾಮಿದ್ದೀರಿ? ಓಕೆ, ಅಂದ್ರೆ ಇವಾಗ ನಡೆದಾಡ್ಲಿಕ್ಕೆ ಸಮಸ್ಯೆ ಇಲ್ಲ? ಏನು ಸಮಸ್ಯೆ ಇಲ್ಲ. ಹಾಗಾದ್ರೆ ಜೀವಾಮೃತ ನಿಮ್ಗೆ ಒಂಥರ ಪುನರ್ಜೀವನ ಕೊಟ್ಟಿದೆ? ಪುನರ್ಜೀವನ ಕೊಟ್ಟೈತಿ. ಒಳ್ಳೆ ವಿಚಾರ. ಆಗುತ್ತೆ. ಈಗ ಡಿಯರ್ ಲೈಫ್ ನ ಪ್ರಾಡಕ್ಟ್ಸ್ ಏನ್ ಯೂಸ್ ಮಾಡಿ ನೀವು ಹುಷಾರಾದ್ರಿ, ಇದೇ ತರ ಮಾರ್ಕೆಟ್ ಅಲ್ಲಿ ತುಂಬಾ ಪರ್ಸನ್ಸ್ ಇದಾರೆ, ಅಂದ್ರೆ ನಮ್ಮ ಇಂಡಿಯಾದ ರಿಪೋರ್ಟ್ ಅಂತವ್ರಿಗೆ ನೀವೇನ್ ಹೇಳಿಕ್ಕೆ ಇಷ್ಟಪಡ್ತೀರಿ? ಇಲ್ಲ ರೀ, ಅದಕ್ಕೆ ಏನ್ ಪ್ರಾಬ್ಲಮ್ ಇಲ್ಲ, ತಗೋಬಹುದು ಆರಾಮ. ಈಗ ನೀವು ಫಸ್ಟ್ ಟೈಮ್ ನೀವು ಕೂಡ ತಗೊಂಡೋಗಿ ನಿಮ್ಗೆ ನಂಬಿಕೆ ಇರ್ಲಿಲ್ಲ? ನಂಬಿಕೆ ಇರ್ಲಿಲ್ಲ, ನಿಜವಾಗ್ಲೂ ನಂಬಿಕೆ ಇರ್ಲಿಲ್ಲ. ಏನಾಗುತ್ತೆ ಫಸ್ಟ್ ಎಲ್ಲ ಖರ್ಚು ಮಾಡಿದೀನಿ, ಯಾಕೆ ತಗೋಬೇಕು ಅನ್ಸೋದು. ಅದೇನೋ ದೇವ್ರ ಮೇಲೆ ಬರ ಹಾಕಿ ತಗೊಂಡೆ, ಹುಷಾರಾಕಂತ ಅವ್ರು ತಗೊಂಡ್ರು ಹುಷಾರಾಗ್ತಾರೆ. ನಮ್ಗ ಹುಷಾರ 8 ವರ್ಷದ ಹುಷಾರಾಗಿದ್ದೀವಿ ಅಂದ್ರೆ ಪಾಪ ಅವ್ರಿಗೆ ಹುಷಾರಾಗಲ್ಲ ಆಗುತ್ತೆ. ಓಕೆ, ಥ್ಯಾಂಕ್ ಯು ಮೇಡಮ್. ಹಾಗಾದ್ರೆ ಡಿಯರ್ ಲೈಫ್ ನ ಮಿಷನ್ ಅಲ್ಲಿ ನೀವು ಕೂಡ ಕೈ ಜೋಡಿಸಿ ನಿಮ್ಮ ಪ್ರಾಬ್ಲಮ್ ಅನ್ನು ಸೊಲ್ಯೂಷನ್ ಮಾಡ್ಕೊಳ್ಳಿಕ್ಕೋಸ್ಕರ ಡಿಯರ್ ಲೈಫ್ ಒಂದು ಚಾನ್ಸ್ ಕೊಡಿ ಅಂತ ಹೇಳಿ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಡಿಯರ್ ಲೈಫ್ ಹಮಾರಿ ಲೈಫ್.